ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಅದು ಊರಲ್ಲಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಒಂದು ಫಂಕ್ಷನ್ ಇತ್ತು, ಊರು ಸೈಡು ಫಂಕ್ಷನಿಗೆ ಬಂದಿದ್ದೆ. ಫಂಕ್ಷನ್ ಮುಗಿಸ್ಕೊಂಡು ನಮ್ಮೂರ ಹತ್ರ ಒಂದು ಜಾತ್ರೆ ಇದೆ. ಈ ಜಾತ್ರೆನ ನಾವು ಚಿಕ್ಕಂದ್ರಿಂದ ಎಂಜಾಯ್ ಮಾಡ್ತಾಯಿದ್ವಿ. ಅದಕ್ಕೆ ನಾನು ಎಲ್ಲೇ ಇದ್ದರೂ ವರ್ಷ ವರ್ಷ ಹೋದೇ ಹೋಗ್ತಾ ಇರ್ತೀನಿ. ಹಾಗಾಗಿ ಫಂಕ್ಷನ್ನು ಮುಗ್ದಾಗುತ್ತೆ, ಹಾಗೆ ಜಾತ್ರೆಗೂ ಹೋದಾಗುತ್ತೆ ಅಂತ ನಾನು ಪಾಪುನ ಬಿಟ್ಟು ಅವಳನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ನಮ್ಮ ಅಣ್ಣನ ಜೊತೆ ಸ್ವಲ್ಪ ತಮಾಷೆ ಮಾಡಿಕೊಂಡು, ಇವನೇ ನಮ್ಮಣ್ಣ, ಇವನ ಜೊತೆ ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಅವನ್ನ ತಮಾಷೆ ಮಾಡಿಕೊಂಡು ನಕ್ಕೊಂಡು ಈ ರೀತಿ ಬೆಳಗ್ಗೆನೇ ಎದ್ದಿದ ತಕ್ಷಣ ನಾನು ಬಂದಿದ್ದು ಆ್ಯಕ್ಚುಲಿ ನೈಟು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಲೇಟ್ ಆಯ್ತಲ್ವ, ಹಾಗಾಗಿ ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ ಜಾತ್ರೆನೂ ತೋರಿಸ್ಬೋದು ಅನ್ನೋ ಖುಷಿಲಿ ಬೆಳಗ್ಗೆನೇ ನೋಡಿ ಈ ರೀತಿ ಹೊರಗಡೆ ಒಂದು ನೇಚರ್ ಅಂದರೆ ವಾತಾವರಣನ ಎಷ್ಟು ಎಂಜಾಯ್ ಮಾಡ್ಬೋದು ಅಂದರೆ ಊರು ಸೈಡು ಸೈಲೆಂಟು, ಆ ಹಕ್ಕಿಗಳದ್ದೊಂದು ಸೌಂಡ್ ಇರುತ್ತಲ್ವ, ಅದು ನೋಡಿ ಎಷ್ಟು ಚೆಂದ ಕೇಳಿಸುತ್ತೆ. ಕೋಳಿಗಳಿದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅವುಗಳ ಜೊತೆ ಸ್ವಲ್ಪ ಫ್ಲರ್ಟ್ ಮಾಡಿಕೊಂಡು ಗೊತ್ತಿರೋದೇ ಅಲ್ವಾ. ಹಾಗೆ ನಮ್ಮಮ್ಮಂಗೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಟ್ಟು ನಾವು ರೆಡಿ ಆಗೋಣ ಅಂತ ಫ್ರೆಶ್ ಅಪ್ ಆಗಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ನಾನು ನನ್ನ ತಮ್ಮನ ಹೆಂಡ್ತಿ, ನನ್ನ ತಮ್ಮ ರಜೆ ಇಲ್ಲ ಅಂತ ಅವನು ಬರಲಿಲ್ಲ ಕೆಲಸದಿಂದ. ಅವಳಿಗೆ ಸದ್ಯಕ್ಕೆ ಏನು ಕೆಲಸಕ್ಕೆ ಹೋಗ್ತಾ ಇಲ್ಲಲ್ವ, ಹಾಗಾಗಿ ಅವಳು ಇದ್ಲಲ್ವ ಅಂತ ಇಬ್ಬರು ಜೊತೆಯಲ್ಲಿ ಬೇಗ ಬೇಗ ರೆಡಿ ಆಗ್ತಾಯಿದ್ವಿ. ಅವಳೊಂದು ಕೆಲಸ, ನಾನೊಂದು ಕೆಲಸ, ಒಬ್ಬೊಬ್ಬರು ಒಂದೊಂದು ಥರ ಕೆಲಸಗಳು, ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ಇಬ್ಬರೂ ಜಾತ್ರೆಗೆ ಹೋಗಿ ಬರೋಣ ಅಂತ. ಚೆನ್ನಾಗಿರುತ್ತೆ, ಒಂಥರ ಸೂಪರಾಗಿರುತ್ತೆ. ಚಿಕ್ಕಂದ್ರಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಜಾತ್ರೆಗೆ ಅಂದರೆ ಹೇಳೋಕ್ಕೆ ಆಗಲ್ಲ ಬಿಡಿ. ಅದು ತುಂಬ ಅಂದರೆ ತುಂಬ ಮೆಮೊರಬಲ್ ಅಂತಲೇ ಹೇಳ್ಬೋದು. ಈಗೆಲ್ಲ ನಮ್ಮ ಮೆಮೊರೀಸನ್ನು ಈ ರೀತಿ ಕ್ಯಾಪ್ಚರ್ ಮಾಡ್ತೀವಿ, ಬಟ್ ಹಾಗೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಮನಸ್ಸಲ್ಲಿ ಮಾತ್ರ ಆ ಒಂದು ಮೆಮೊರೀಸ್ ತುಂಬಾ ನೆನಪಿದೆ ನೋಡಿ. ಫೈನಲಿ ನಾನು ಪಟಾಪಟ್ ಅಂತ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿದ ತಕ್ಷಣ ಹೊರಡೋಣ. ತುಂಬ ಬಿಸಿಲು ಮಾತ್ರ, ಬೇಸಿಗೆನಲ್ಲೇ ತುಂಬ ಜಾತ್ರೆಗಳಾಗೋದು, ಅದು ಗೊತ್ತಿರೋದೆ. ಎಲ್ಲ ಕಡೆ ಬೇಸಿಗೆಯಲ್ಲೇ ಜಾತ್ರೆಗಳು ಮಾಡೋದು. ಏಕೆಂದರೆ ಮಾಮೂಲಿ ಕೆಲಸಗಳಿರೋ ಟೈಮಲ್ಲಿ ಜಾತ್ರೆಗಳು ಮಾಡ್ಕೊಂಡು ಕೂತ್ರೆ ಜನಗಳು ಹೋಗ್ಬೇಕಲ್ವಾ. ಹಾಗಾಗಿ ಆಗಿನ ಕಾಲದಿಂದನೂ ದೊಡ್ಡವ್ರ ಪಾಪ ಕರೆಕ್ಟಾಗಿ ಯಾವ್ಯಾವ ಕಾಲದಲ್ಲಿ ಏನೇನು ಮಾಡಬೇಕು ಮಾಡ್ಕೊಂಬಂದಿದ್ದಾರೆ. ಹಾಗಾಗಿ ನಾವು ಚಿಕ್ಕಂದ್ರಲ್ಲಿ ಬಿಸಿಲು, ಈ ಮಳೆ ಇದೆಲ್ಲ ಏನೂ ನೋಡ್ತಾ ಇರಲಿಲ್ಲ. ನಮ್ಗೆ ಇಷ್ಟ ಆಗಿದ್ದನ್ನು ನಾವು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆಯೇ ಈಗ ಬಟ್ ನಮಗೆ ಸ್ವಲ್ಪ ಅಭ್ಯಾಸ ತಪ್ಪೋಗಿರೋದ್ರಿಂದ ಬಿಸಿಲು, ಈ ಮಳೆ ವಾತಾವರಣ ಸ್ವಲ್ಪ ಚೇಂಜಸ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಜಸ್ಟು ಸಿಂಪಲ್ಲಾಗಿ ಮಾಯಿಶ್ಚರೈಸರು, ಲಿಪ್ ಬಾಮ್ ಈ ರೀತಿ ಅಪ್ಲೈ ಮಾಡ್ಕೊಂಡು, ಹತ್ರನೇ ಅಲ್ವಾ ನಮ್ಮೂರಿಂದ ಸ್ವಲ್ಪ ದೂರನೇ, ಹಾಗಾಗಿ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನಾವು ಸ್ಕೂಲ್ ಟೈಮಲ್ಲಿ ಸ್ವಲ್ಪ ಭಯ ಇರೋದು, ಅಷ್ಟೊಂದು ಜನಗಳ ಮಧ್ಯೆ ತಪ್ಪಿಸ್ಕೊಂಬಿಟ್ರೆ ಹೇಗೆ ಬರೋದು ಅಂತ ಹೋಗ್ತಾ ಇರಲಿಲ್ಲ ಒಬ್ಬೊಬ್ಬರೇ. ನಮ್ಮನೇಲಿ ನಮ್ಮಪ್ಪ ಕರ್ಕೊಂಡೋಗೋರು, ಇಲ್ಲ ಅಂದರೆ ನಮ್ಮನೇಲಿ ದೊಡ್ಡವ್ರು ಯಾರಾದರೂ ಕರ್ಕೊಂಡೋಗಿ ಧೂಪ ಹಾಕ್ಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಆರಾಮ್ ಜಾತ್ರೆಲಿ ಓಡಾಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಕಾಲೇಜ್ ಟೈಮಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ಗಳು ಕಾಲೇಜ್ಗೆ ಹೋಗೋ ಪ್ಲೇಸಲ್ಲಿ ಮೀಟ್ ಮಾಡಿ ಶೇರಿಂಗ್ ಆಟೋದಲ್ಲಿ ಎಲ್ಲರೂ ಜೊತೆಲಿ ಹೋಗ್ತಾಯಿದ್ವಿ. ರೋಡ್ ಫುಲ್ಲು ಎಂಜಾಯ್ ಮಾಡಿಕೊಂಡು ಎಲ್ಲ ಹೋಗೋಣ ಬರೋಣ ಫ್ಲ್ಯಾಟ್ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾಯಿದ್ವಿ. ಅದೇ ರೀತಿ ಬಸ್ಸಲ್ಲಿ ಅಂದರೆ ಜಾತ್ರೆಯಲ್ಲಿ ಎಲ್ಲರೂ ಮೀಟ್ ಆಗೋಣ ಅನ್ನೋ ಪ್ಲ್ಯಾನ್ ಇದ್ದಾಗ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಆಗ 2-3 ರುಪೀಸ್ 5 ರುಪೀಸ್ ಕೊಟ್ಟರೆ ಕರ್ಕೊಂಡೋಗ್ಬಿಡೋರು. ನಾವು ಫುಲ್ಲು ಉಪವಾಸ ಇರ್ತಾಯಿದ್ವಲ್ವ. ನಾವು ಆ್ಯಕ್ಚುಲಿ ಈ ಜಾತ್ರೆಗೆ ಹೋದರೆ ಉಪವಾಸ ಇದ್ಕೊಂಡೆ ಮನೆಗೆ ಬಂದಮೇಲೆ ಪೂಜೆ ಎಲ್ಲ ಮಾಡಿ, ನಾವು ನಮ್ಮಮ್ಮ ಸ್ವೀಟು ಏನಾದರೂ ಹಬ್ಬ ಏನಾದರೂ ಮಾಡ್ಕೊಂಡು ರೆಡಿಯಾಗಿರೋರು. ನಾವು ಬಂದೆಲ್ಲ ಪೂಜೆ ಎಲ್ಲ ಮುಗಿಸಿ ಉಪವಾಸನ ನಾವು ಎಂಡ್ ಮಾಡ್ತಾಯಿದ್ದಿದ್ದು. ಸಖತ್ತಾಗಿರೋದು. ಹಾಗಾಗಿ ನಾವು ಬರೀ ವಾಟರ್ ಮೆಲನ್ನೇ ಜಾಸ್ತಿ ಜಾತ್ರೆಗಳಲ್ಲಿ. ಬೇಸಿಗೆ ಅಂದರೆ ಗೊತ್ತಿರೋದಲ್ವ, ಯಾವ ಜಾತ್ರೆಗೆ ಹೋದರೂ ಫುಲ್ ವಾಟರ್ ಮೆಲನ್ ಅದೊಂದನ್ನು ತಿನ್ಕೊಂಡು ಫುಲ್ಲು ಜಾತ್ರೆ ಫುಲ್ ಸುತ್ತಾಡಿಕೊಂಡು ಉಪವಾಸ ಇರೋದ್ರಿಂದ ಸುಸ್ತಾಗಿಬಿಡೋದು ಬಿಸಿಲಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸುಸ್ತಾದಾಗೆಲ್ಲ ವಾಟರ್ ಮೆಲನ್ ತಿನ್ನೋದು, ಒಂದೊಂದು ಪೀಸ್ ಓಡಾಡೋದು. ಫುಲ್ಲು ಓಡಾಡಿಕೊಂಡು ನಾವೇನು ತುಂಬ ಶಾಪಿಂಗ್ ಮಾಡ್ತಾಯಿರಲಿಲ್ಲ. ಬಟ್ ಏನೋ ಒಂಥರ ಕ್ರೇಜ್. ವರ್ಷಕ್ಕೊಂದು ಸತಿ ಅಷ್ಟೇ ಅಲ್ವಾ ಜಾತ್ರೆ, ಪ್ರತಿ ವರ್ಷ ನಾರ್ಮಲ್ ನಡೆಯೋದೇ ಅಲ್ವಾ. ಬಟ್ ಬೇರೆ ಕಡೆ ಎಲ್ಲ ತುಂಬ ಕಡೆ ಜಾತ್ರೆಗಳು ನಡೆಯುತ್ತೆ. ಎಲ್ಲ ಜಾತ್ರೆಗಳು ಇದೇ ಥರನೇ ನಡೆಯೋದು. ತುಂಬಾ ಬಿಸಿಲಿರುತ್ತೆ. ನಮ್ಮಪ್ಪ ಎಲ್ಲ ಕಡೆ ಜಾತ್ರೆಗಳಿಗೂ ಕಳಿಸಿ ಅಂದರು. ನಾನು ಹೋಗ್ತೀನಿ ಅಂದರು, ಅವ್ರು ಕಳಿಸ್ತಾ ಇರಲಿಲ್ಲ. ದೂರ ಬೇರೆ ಇರೋದು, ತುಂಬ ಕಷ್ಟ ಇರೋದು, ಇವರು ಕರ್ಕೊಂಡೋಗೋಕೆ ಆಗ್ತಿರ್ಲಿಲ್ಲ ಅಲ್ವಾ. ಮನೆಯಲ್ಲಿ ಕೆಲಸ ಬ್ಯುಸಿ ಇರೋರು. ಇದಂದರೆ ಸ್ವಲ್ಪ ನಾವು ದೊಡ್ಡವರಾದ್ಮೇಲೆ ಫ್ರೆಂಡ್ಸ್ ಜೊತೆ ಒಬ್ಬೊಬ್ಬರೇ ನಾವು ಓಡಾಡೋದು ಅಭ್ಯಾಸ ಇತ್ತು. ಹಾಗಾಗಿ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಹೋಗಿ ಬರ್ತಾರೆ, ಆರಾಮಲ್ವಾ, ನೋಡಿರೋದೇ ಅಲ್ವಾ ಅನ್ನೋ ಥರ ಫ್ರೀಯಾಗಿ ಬಿಡೋರು. ನಾವು ಮಾತ್ರ ಫ್ರೆಂಡ್ಸ್ ಫುಲ್ಲು ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ನಾವು ಜಸ್ಟು ತಿನ್ನೋದಕ್ಕೆ ಸ್ವಲ್ಪ ಖರ್ಚು ಮಾಡ್ತೀವಿ, ಅದು ಫ್ರೂಟ್ಸ್ ಮಾತ್ರ ತಿಂತಾಯಿದ್ದಿದ್ದು. ಇನ್ನು ಮಿಕ್ಕಿದ್ದೆಲ್ಲ
ನಮ್ಮಪ್ಪ ತುಂಬ ಧೂಳಿರುತ್ತೆ, ಅಲ್ಲೆಲ್ಲ ತಿನ್ನೋಕೆ ಹೋಗಬೇಡಿ ಅಂತ ನಮ್ಮಪ್ಪ ಹೇಳೋರು, ಬೈಯೋರು. ಹಾಗಾಗಿ ನಾವೇನು ತುಂಬ ಏನೂ ಸಿಕ್ಕಿದ್ದನ್ನೆಲ್ಲ ಏನು ತೊಗೊಂಡು ತಿಂತಾ ಇರಲಿಲ್ಲ. ಈಗಲೂ ಅಷ್ಟೇ, ನಾವು ಜಾತ್ರೆಗೆ ಹೋದರೆ ಹಾಗೇಗೋ ಹೀಗೋ ಹಾಗೆ. ಬಟ್ ಈಗ ಸ್ವಲ್ಪ ಶಾಪಿಂಗು ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಅಂದರೆ ಏನಾದರೂ ಚಿಕ್ಕ ಪುಟ್ಟ ತೊಗೊಳ್ಳೋದು, ಓಲೆಗಳಾಯಿತು, ಬ್ಯಾಂಗಲ್ಸ್ ಆಯಿತು, ಈ ರೀತಿ ತೊಗೋತಿದ್ವಿ. ಆಗ ಏನು ಗೊತ್ತಾ, ಒಬ್ರಿಗೊಬ್ರು ಕೊಡಿಸ್ಕೊಳ್ಳೋದು, ನಾನು ಅವ್ರಿಗೆ ಕೊಡಿಸಿದ್ರೆ ಅವ್ರು ನನಗೆ ಕೊಡಿಸೋ, ಈ ರೀತಿ ಒಂದು ಅಟ್ಯಾಚ್ಮೆಂಟ್ ಇತ್ತು ನಮ್ಮದು ಫ್ರೆಂಡ್ಶಿಪ್ಪಲ್ಲಿ. ಫ್ರೆಂಡ್ ಸರ್ಕಲ್ಲೇ ಆಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಎಷ್ಟು ಖುಷಿಯಾಗಿ ಎಲ್ಲರೂ ಸೇರ್ಕೊಂಡು ಬರ್ತಾಯಿದ್ವಿ. ಒಬ್ಬೊಬ್ಬರನ್ನೇ ಇಷ್ಟು ಚೆನ್ನಾಗಿ ಹುಡುಕೋತಾ ಇದ್ವಿ ಇಷ್ಟು ಜನಗಳ ಮಧ್ಯದಲ್ಲಿ. ನಾನು ನೋಡಿ ಫೈನಲಿ ಧೂಪ ತಗೊಂಡು ನಮಸ್ಕಾರ ಮಾಡಿ ಅಗ್ನಿಗುಂಡದಲ್ಲಿ ಬೆಳಗ್ಗೆ ಸೂರ್ಯೋದಯ ಆಗೋ ಟೈಮಲ್ಲಿ ಅಗ್ನಿಗುಂಡನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ನಾನು ವರ್ಷ ಎಷ್ಟು ಸತಿ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆನೇ ಬರಬೇಕು ಅಂತ, ಆಗೋದೇ ಇಲ್ಲ. ತುಂಬ ಟ್ರೈ ಮಾಡ್ತೀನಿ. ಯಾವಾಗ ಟ್ರೈ ಮಾಡಿದ್ರೂ ನಾನು ಡೈರೆಕ್ಟ್ ಬೆಂಗಳೂರಿಂದ ಬರ್ತೀನಿ ಅಂದರೂ ಲೇಟ್ ಆದೇ ಆಗುತ್ತೆ. ಇಲ್ಲ ಮನೆಯಿಂದ ಬರ್ತೀನಿ ಅಂದರೆ ನಾನು ಹಿಂದಿನ ದಿವಸ ಬಂದ್ರೂ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ನಾವು ರೆಡಿಯಾಗಿ ಬರಬೇಕು ಅಂದರೆ ಲೇಟ್ ಆದೇ ಆಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಒಂದು ದಿವಸ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಬೆಳಗ್ಗೆ. ಬಟ್ ಲೇಟ್ ಆಗ್ತಾ ಜನಗಳಲ್ಲಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಬರೋಣ ಅಗ್ನಿಗುಂಡಕ್ಕೆ ಅಂದರೂ ಆಗ್ತಾಯಿಲ್ಲ ನೋಡಿ. ಆ ಥರ ಹಿಂಸೆ ಆಗ್ತಿದೆ. ಜಸ್ಟು ಮೂವ್ ಮಾಡೋಕ್ಕೂ ಆಗ್ತಾಯಿಲ್ಲ, ಅಂದರೆ ನಾವು ಮುಂದಕ್ಕೆ ಮೂವ್ ಆಗೋಕ್ಕೂ ಆಗ್ತಾಯಿಲ್ಲ, ಒಂದು ಹೆಜ್ಜೆ ಇಡೋಕ್ಕೂ. ಆಮೇಲೆ ಸ್ವಲ್ಪ ಸೈಡು ಒಂದು ಸ್ವಲ್ಪ ಅಕ್ಕಪಕ್ಕ ಬಂದ ತಕ್ಷಣ ಸ್ವಲ್ಪ ಫ್ರೀ ಅನಿಸುತ್ತೆ. ಯಾಕೆಂದರೆ ಪೊಲೀಸ್ಗಳೆಲ್ಲ ತುಂಬಾ ಬಂದೋಬಸ್ತಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಅದರಲ್ಲೇನಿಲ್ಲ. ಬಟ್ ಇಂಥ ಕಡೆ ಜನಗಳು ತುಂಬ ಇರೋ ಕಡೆ ಹೋಗ್ತಿದ್ದೀವಿ ಅಂದರೆ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಹಿಂಸೆ ಆಗುತ್ತೆ. ಏಕೆಂದರೆ ಸ್ವಲ್ಪ ಮೂವ್ ಆಗೋಕ್ಕೂ ಕಷ್ಟ ಆಗುತ್ತೆ. ಫೈನಲಿ ನಾನು ಒಂದು ಪ್ರದಕ್ಷಿಣೆ ಮುಗಿಸ್ಕೊಂಡು ಹೊರಡೋದೇ ಇನ್ನು ಆಚೆ. ಇನ್ನೇನಿಲ್ಲ, ಒಳಗಡೆ ಹೋಗೋಕ್ಕಂತೂ ಆಗೋದೇ ಇಲ್ಲ ಬಿಡಿ ದೇವಸ್ಥಾನದೊಳಗಡೆ. ಆ್ಯಕ್ಚುಲಿ ತುಂಬಾ ಜನಗಳ ರಶ್ ಆಗಿಬಿಟ್ರೆ ಒಳಗೂ ಬಿಡೋಲ್ಲ. ನಾವು ಹೋದ್ರೂ ಒಳಗಡೆ ಒಂದು ದರ್ಶನ ಮಾಡ್ಕೊಳ್ಳೋಕ್ಕೂ ಸಮಾಧಾನದಿಂದ ಆಗೋಲ್ಲ. ನಾರ್ಮಲ್ ಟೈಮಲ್ಲಿ ಬಂದರೆ ಸೂಪರ್ ಇರುತ್ತೆ, ಚೆನ್ನಾಗಿರುತ್ತೆ. ಒಳಗಡೆ ಫುಲ್ಲು ಕಾಂಪೌಂಡ್ ಒಳಗಡೆ ಇದು ನೋಡಿ ಪಾರ್ಕ್ ಒಳಗಡೆ ಒಂದು ನಂದಿ ಇದೆ. ಈ ನಂದಿ ಹತ್ರ ನಾವು ಚಿಕ್ಕಂದ್ರಿಂದ ಎಷ್ಟು ಸೆಂಟಿಮೆಂಟು ಗೊತ್ತಾ, ನಂದಿಗೆ ಬಾಳೆಹಣ್ಣು ಇಡೋದು, ಆ ಒಂದು ಸೆಂಟಿಮೆಂಟ್ಗಳಂದರೆ ದೊಡ್ಡವರು ಯಾವ ಥರ ಮಾಡೋರು ಅದೊಂಥರ ಮೈಂಡಲ್ಲಿ ಕೂತ್ಬಿಟ್ಟಿತ್ತು. ದೊಡ್ಡವರಾಗ್ತಾನೆ ನಮಗೆ ಗೊತ್ತಾಗಿದ್ದು ಇದೆಲ್ಲ ಅವರ ಮೂಢನಂಬಿಕೆ, ಅವ್ರದ್ದೊಂದು ನಂಬಿಕೆ ಇರುತ್ತೆ ಮನಸ್ಸಲ್ಲಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಧೂಪ ಹಾಕಿ ಎಲ್ಲ ಓಡಾಡಿಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೈಡಿಗೆ ಬಂದ್ವಿ. ಇಲ್ಲಿ ನೋಡಿ, ಎಲ್ಲಾದರೂ ಪಾರ್ಕಲ್ಲಿ ಸೈಡಲ್ಲಿ ಕೂತ್ಕೊಳ್ಳೋಣ ಅಂದರೂ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಗಲೀಜು ಮಾಡಾಕ್ತಾರೆ. ಹಳ್ಳಿ ಸೈಡು ನೀವು ಎಷ್ಟೇ ಚೆನ್ನಾಗಿರೋ ಅಂಥ ಒಂದು ಪ್ಲೇಸಸ್ ಇದ್ರೂ ಈ ಥರ ಗಲೀಜು ಮಾಡ್ತಾರೆ ನೋಡಿ. ಎಲ್ಲಿ ಕೂತ್ರೆ ಅಲ್ಲಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಉಗಿತಾರೆ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ತಿಂತಾರೆ, ಚೆಲ್ತಾರೆ. ನೀರೆಲ್ಲ ಅಯ್ಯೋ ಕೂರೋಕ್ಕೂ ಆಗೋಲ್ಲ ಪಾಪ. ಆದರೂ ಕೆಲವರು ಕೂತ್ಕೊಂಡು ಹೋಗ್ತಾರೆ. ನಾವು ನೋಡಿ, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ವಾಟರ್ ಮೆಲನ್ ಇದೊಂಥರ ಸೆಂಟಿಮೆಂಟ್ ನಮಗೆ. ಜಾತ್ರೆ ಅಂದರೆ ವಾಟರ್ ಮೆಲನ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ರೆಸ್ಟ್ ಮಾಡಿ ಫೈನಲಿ ನಾವು ಶಾಪಿಂಗ್ ಹೊರಟ್ವಿ. ಇನ್ನೇನಿಲ್ಲ, ಧೂಪ ಹಾಕೋದು, ನಮಸ್ಕಾರ ಮಾಡೋದು, ವಾಟರ್ ಮೆಲನ್ ತಿಂದ್ಕೊಂಡು ಶಾಪಿಂಗ್ ಮಾಡೋದು. ಮೊದಲು ಚೆನ್ನಾಗಿ ಒಂದು ರೌಂಡೆಲ್ಲ ಸುತ್ತಾ ಇದ್ದಿದ್ದು, ಪದೇ ಅದೇ ರೌಂಡಲ್ಲೇ ಹೊಡಿತಾ ಇದ್ವಿ ರೌಂಡ್ಸು. ಫ್ರೆಂಡ್ಸು ಅಂದರೆ ಹೇಗೆ ಬಿಟ್ಟೋಗೋದು, ಅಯ್ಯೋ ಮನೆಗೆ ಹೋಗ್ಬಿಟ್ರೆ ಇನ್ನೇನು ಜಾತ್ರೆ ನೆಕ್ಸ್ಟ್ ಇಯರೇ ಒಂಥರ ಆ ಒಂದು ಫೀಲಿಂಗಲ್ಲಿ ಜಾತ್ರೆ ಹೊಡ್ದಿದ್ದ ರೌಂಡೇ ಹೊಡ್ಕೊಂಡು ಸುತ್ತಿದ ಕಡೆನೇ ಸುತ್ತಕೊಂಡು, ಅಯ್ಯೋ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಫೀಲ್ ಆಗುತ್ತೆ ನಿಜ. ಫುಲ್ಲು ಫ್ರೆಂಡ್ಸು, ಅಂದರೆ ನಾವು ಈ ಥರ ಒಬ್ಬೊಬ್ಬರೇ ಹೋಗಿ ಅಭ್ಯಾಸನೇ ಇಲ್ಲ. ನಾನು ಒಬ್ಬಳೇ ಹೋಗಿದ್ದೀನಿ ಅಂದರು, ನಮ್ಮ ಅಪ್ಪಾರ ಜೊತೆ ಹೋಗಿದ್ದೀನಿ ಅಂದರು ಯಾರಾದರೂ ನೋಡಿ ಓಡಿ ಬಂದು ನಮ್ಮ ಹತ್ರ ಮಾತಾಡ್ಸೋರು ಫ್ರೆಂಡ್ಸ್ ಅಂತ. ನಾವು ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರೆ ಹೋಗಿ ಮಾತಾಡ್ಸ್ತಾಯಿದ್ವಿ, ಎಷ್ಟು ಖುಷಿ ಇರೋದು ನೋಡಿ. ಫೈನಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಅಂಗಡಿಯಲ್ಲೇ ಬೇಜಾರು ಮಾಡ್ಕೊಂಡು ಹೊರಟ್ವಿ. ಏಕೆಂದರೆ ಚಿಕ್ಕ ಪುಟ್ಟ ವಿಷಯದಲ್ಲಿ, ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ನಮಗೆ ಒಂದು ಚೂರು ಡಿಸಪಾಯಿಂಟ್ ಆದರೆ ಅದು ಫುಲ್ಲು ಒಂಥರ ಸ್ವಲ್ಪ ಹೊತ್ತು ಸುಮ್ಮನೆ ಓಡಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ, ಬೇಜಾರಾಗ್ಬಿಡುತ್ತಲ್ವ. ಹಾಗಾಗಿ ನೋಡಿ, ಫಸ್ಟ್ ತೊಗೊಳಕ್ಕೆ ಬಂದಿದ್ದು ಬಳೆಗಳು. ನಮಗೆ ಗೊತ್ತಿರೋದಲ್ವ ಹೆಣ್ಮಕ್ಳಿಗೆ, ನಾನು ವರ್ಷಗಟ್ಟಲೆ ತೊಗೊಂಡಿರೋ ಬಳೆಗಳೆಲ್ಲ ಹಾಗೇ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟು ವರ್ಷಗಳ ಹಿಂದೆ ಅಂದರೆ ಇದೇ ಜಾತ್ರೆಯಲ್ಲಿ ತೊಗೊಂಡಿರೋಂಥ ಬಳೆಗಳೇ ಇಷ್ಟೇ ವರ್ಷಗಳಿಂದನೂ ಇದೆ ಅಂತಲೂ ನನಗೆ ಮೆಮೊರೀಸ್ ಇದೆ. ಆ ಥರ ನನಗೆ ತೊಗೊಂಡಿದ್ದ ತಕ್ಷಣ ಹಾಕ್ಕೊಬೇಕು, ಅದನ್ನು ಹಾಳು ಮಾಡಬೇಕು, ವೇಸ್ಟ್ ಅಂತ ಎಸಿಬೇಕು, ಅದೆಲ್ಲ ಸೀನೇ ಇಲ್ಲ. ನಾನು ಎಷ್ಟೇ ವರ್ಷ ಆಗಲಿ ಎತ್ತಿಟ್ಕೋತಾ ಇರ್ತೀನಿ. ಇಲ್ಲ ಅಂದರೆ ನಮ್ಮ ಪ್ರೇಮ, ನಾನು, ನಮ್ಮ ಅಕ್ಕ ಎಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ. ನಾನು ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದು, ಹಾಗಾಗಿ ನಮ್ಮ ಅಕ್ಕ ಸ್ವಲ್ಪ ಕಡಿಮೆ. ಹಾಗಾಗಿ ನಾನು ನಮ್ಮ ಪ್ರೇಮ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೋತೀವಿ. ಅವಳು ಈ ಮಧ್ಯೆ ಏನೋ ಹಾಕ್ಕೊಳ್ಳಲ್ಲ ಜಾಸ್ತಿ,
ತೊಗೊಳ್ಳೋದಷ್ಟೇ ನಮಗೆ. ಚಿಕ್ಕ ಪುಟ್ಟ ಬ್ರೇಸ್ಲೆಟ್ಸ್ ಇಷ್ಟ, ಬಳೆಗಳು ಏನಾದರೂ ಕೆಲವೊಂದು ವೆಕೇಷನ್ಸು ಅಥವಾ ಫಂಕ್ಷನ್ಸಲ್ಲಷ್ಟೇ ಯೂಸ್ ಮಾಡೋದು. ಹಾಗಾಗಿ ಫೈನಲಿ ನಾನು ಹೆಚ್ಚು ಜಾಸ್ತಿ ತೊಗೊಳ್ಳೋದು ನಮ್ಮ ಬುಜ್ಜಿಗೆ ಅಂದರೆ ಪಾಪುಗೆ. ನೋಡಿ ಅವಳು ಇದನ್ನೆಲ್ಲ ಕೇಳ್ತಾನೇ ಇರೋಳು. ಚಿಕ್ಕ ಪುಟ್ಟ ಬ್ಯಾಗ್ಗಳು ಸಿಕ್ಕಿದ್ರೆ, ಈ ರೀತಿ ಎಲ್ಲ ಇಯರ್ ಮಾಸ್ಕ್ಗಳು ಸಿಕ್ಕಿದ್ರೆ ಇದೆಲ್ಲ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ನಾನು ಇವುಗಳನ್ನೇ ಮೇಯ್ನು ನೋಡೋಕೆ ಹೋಗ್ತೀನಿ ಆ್ಯಕ್ಚುಲಿ. ಹಾಗಾಗಿ ಅವಳಿಗೆ ಮೇಯ್ನು ಒಂದು 2-3 ಐಟಮ್ಸ್ ತೊಗೊಂಡು, ಟಾಯ್ಸ್ ಥರ ತೊಗೊಳ್ಳೋಣ ಅಂದರೆ ಅದು 2 ದಿವಸಕ್ಕೆ ಹಾಳು ಮಾಡ್ಕೋತಾಳೆ. ಅದಕ್ಕೆ ಟಾಯ್ಸ್ಗೇನು ಇನ್ವೆಸ್ಟ್ ಮಾಡೋದೇ ಇಲ್ಲ. ಟಾಯ್ಸ್ ವೇಸ್ಟ್ ಅವಳಿಗೆ. ಬೇರೆ ಮಕ್ಕಳು ಮುಟ್ಟಿದ್ರೂ ಹಾಳು ಮಾಡ್ತಾರೆ. ಅವಳು ಪಾಪ ಬೇಜಾರು ಮಾಡ್ಕೊಳ್ಳಲ್ಲ, ಕೊಟ್ಬಿಡ್ತಾಳೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಚಿಕ್ಕ ಪುಟ್ಟದ್ದು ಅವಳಿಗೆ ಯೂಸ್ ಆಗೋಂಥದ್ದು ತೊಗೊಂಡು, ನೋಡಿ ಇಲ್ಲಿ ಮ್ಯೂಸಿಯಮ್ ಹತ್ರ ಬಂದ್ವಿ. ಅಂದರೆ ಮ್ಯೂಸಿಯಮ್ ಅಂದರೆ ನಾರ್ಮಲ್ಲು ಈ ರೀತಿ ಗೇಮ್ಸ್ ಇಟ್ಟಿರ್ತಾರಲ್ವ, ಆ ಥರ ಚಿಕ್ಕ ಪುಟ್ಟದ್ದು ಇಟ್ಟಿದ್ರು. ಮಕ್ಕಳದು ಈ ಥರ ಕಾರಲ್ಲಿ ರೌಂಡ್ಸ್ ಆಗೋದು. ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು ಜಾತ್ರೆಯಲ್ಲಿ ಅನಿಸುತ್ತೆ ತೋರಿಸಿದ್ದೆ. ಅವಳು ಆಡಿದ್ಲು ಆ್ಯಕ್ಚುಲಿ. ಅವಳನ್ನ ಕರ್ಕೊಂಬಂದಿದ್ರೆ ಇದೆಲ್ಲ ಫುಲ್ಲು ಹುಚ್ಚೋಳಿಗೆ ಇದು ತುಂಬ ಇಷ್ಟ. ನಾವು ಫೈನಲಿ ಡ್ಯಾನ್ಸ್ ಅಂತ ಇರುತ್ತಲ್ವ, ಅದರಲ್ಲಿ ಕೂತ್ವಿ. ನನಗೆ ಪ್ರಾಮಿಸ್ ಫಸ್ಟ್ ಟೈಮು ನನ್ನ ಲೈಫಲ್ಲೇ ಈ ರೀತಿ, ಯಪ್ಪ ನಾನು ಕೂತೇ ಇರಲಿಲ್ಲ. ಹೇಗಿರ್ಬೋದು ಅಂದ್ಕೊಂಡು, ನನಗೆ ಗೊತ್ತಿತ್ತು ಏನೋ ಒಂದು ತಲೆ ಕೆಡುತ್ತೆ ಅಂತ. ಬಟ್ ನೋಡೋಣ ಅಂತ ಕೂತಿದ್ದೀವಿ, ನೋಡೋಣ ಏನಾಗ್ಬೋದು ಅಂತ. ದೇವ್ರೆ ಅಂದ್ಕೊಂಡೆ ಕೂತಿದ್ದೀನಿ. ಬೇಡ ಅಂದ್ಕೊಂಡೆ ನಾನು ಟ್ರೈ ಮಾಡಿದ್ದು. ಫೈನಲಿ ಈ ರೀತಿ ಕೂತ್ಕೊಂಡು, ಅದು ಫುಲ್ಲು ಡ್ಯಾನ್ಸ್ ಆಡಿಸುತ್ತೆ, ಮೇಲೆ ಕೆಳಗೆ ಸೈಡು. ಯಪ್ಪ ಹೊಟ್ಟೆಲ್ಲ ತಲೆ ಎಲ್ಲ ರೌಂಡ್ಸ್ ಹೊಡೆದ್ಬಿಡ್ತು. ನಾನು ಕಣ್ಣೇ ಬಿಟ್ಟಿಲ್ಲ. ನನ್ನ ತಮ್ಮನೇ ಹೆಂಡ್ತಿ ನೋಡಿ ಅವಳು ಫುಲ್ಲು ವಾಮಿಟ್ ಥರ ಫೀಲ್ ಆಗ್ತಾಯಿತ್ತು. ನಾನು ಲಾಸ್ಟಲ್ಲಿ ಬೇಗ ಇಳ್ಕೊಂಡು ಪಾಪ ಅವಳ ಹತ್ರ ಹೋಗಿ ನೋಡಿದ್ರೆ ಫುಲ್ಲು ಕಷ್ಟನೇ ಆಗ್ಬಿಟ್ಟಿದ್ದು. ನನಗೆ ಕಣ್ಣೇ ಬಿಟ್ಟಿಲ್ಲ ಬಿಡಿ, ನಾನು ಮಾತ್ರ ಪ್ರಾಮಿಸ್ ಲಾಸ್ಟಲ್ಲಿ ಕಣ್ಬಿಟ್ಟು ವಿಡಿಯೋ ಮಾಡಿದ್ದು. ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ನೋಡಿಕೊಂಡು ಫೈನಲಿ ನಾವು ಖಾರ ಪುರಿ ಅಂದರೆ ಜಾತ್ರೆಗೆ ಹೋದ ತಕ್ಷಣ ಇದಿರೋದೇ ಅಲ್ವಾ ಕಾಮನ್ನು, ಯಾವ ಜಾತ್ರೆಗೆ ಹೋದ್ರೂ ತೊಗೊಳ್ಳೋದು. ಎಲ್ಲ ತೊಗೊಂಡು ಫೈನಲಿ ನೋಡಿ, ಇದು ಆ್ಯಕ್ಚುಲಿ ದೇವಸ್ಥಾನದ ಹಿಂದೆ ಅಂದರೆ ಬ್ಯಾಕ್ ಸೈಡ್ದು. ಒಳಗಡೆ ಸಖತ್ತಾಗಿದೆ. ಮೊದಲೆಲ್ಲ ಈ ರೀತಿ ನಡ್ಕೊಂಬರೋರು ಗೊತ್ತಾ ಜಾತ್ರೆಗೆ. ನೈಟೆಲ್ಲ ನಡ್ಕೊಂಬಂದು ಜಾತ್ರೆ ಎಲ್ಲ ಮುಗಿಸ್ಕೊಂಡು, ಬೆಳಗ್ಗೆ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಈ ರೀತಿ ನಡ್ಕೊಂಡು ಹೋಗೋರು. ಇವಾಗ ಅವ್ರು ನಡ್ಕೊಂಡು ಹೋಗೋದು ನೋಡಿ ನೆನಪಾಯ್ತು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಅಲ್ವಾ, ಬಸ್ಸಲ್ಲಿ ಬರ್ತಾಯಿದ್ವಿ, ನಮ್ಮ ಅಪ್ಪನ ಜೊತೆ ಗಾಡೀಲಿ ಬರ್ತಾಯಿದ್ವಿ. ಬಟ್ ಹಳ್ಳಿ ಕಡೆ ಕೆಲವರು ನಡ್ಕೊಂಬರೋರು ಈ ರೀತಿ. ನಾವೆಲ್ಲ ತುಂಬ ದೂರ ಅಂದರೆ ಎತ್ತಿನ ಗಾಡೀಲಿ, ಟ್ರ್ಯಾಕ್ಟರಲ್ಲಿ ತುಂಬಾ ಮೆಮೊರೀಸು ನಿಜ. ಕೆಲವೊಂದು ರತ್ನಗಿರಿ ಜಾತ್ರೆ, ಈ ರೀತಿ ಕೆಲವೊಂದು ಜಾತ್ರೆಗಳಾಗ್ತಾ ಇರುತ್ತೆ. ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಫೈನಲಿ ನಾವು ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಒಂಥರ ಮೆಮೊರೀಸ್. ನನಗದೇನೋ ಗೊತ್ತಿಲ್ಲ, ಈ ರೀತಿ ಸ್ವಲ್ಪ ಏನಾದರೂ ಕ್ಯಾಪ್ಚರ್ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಅದು ಈಗಿನ ಮೆಮೊರೀಸ್ ಇರಲಿ, ಈಗ ಜಸ್ಟ್ ಹೋಗ್ತೀವಿ, ನೋಡ್ಕೋತೀವಿ, ಬರ್ತೀವಿ. ಬಟ್ ಅವಾಗ ಹೋಗ್ತಾ ಇದ್ದಿದ್ದು ಮೆಮೊರೀಸ್ ಅಂದರೆ. ಆಗ ಈ ಥರ ವೀಡಿಯೋಸ್ ಮಾಡೋಕ್ಕೆ ಏನೂ ಆಗ್ತಿರ್ಲಿಲ್ಲ. ಫೈನಲಿ ನಾವು ನಮ್ಮ ಮನೇಲಿ ಬಂದ ತಕ್ಷಣ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದರು. ಊಟ ಮಾಡ್ಕೊಂಡ್ವಿ. ಸ್ವಲ್ಪ ಸ್ವೀಟು ಎಲ್ಲ ಮಾಡಿದ್ರಲ್ವ, ತಿನ್ಕೊಂಡು ಊಟ ಅಂದರೆ ಉಪವಾಸ ಇದ್ವಲ್ಲ, ಉಪವಾಸ ಎಂಡ್ ಮಾಡಿಕೊಂಡು ನಮ್ಮಮ್ಮ ತಂಬಿಟ್ಟು ಮಾಡಿದರು. ತಂಬಿಟ್ಟೆಲ್ಲ ತೊಗೊಂಡು ಪಾಪುಗೆ ಮತ್ತು ಸೊಪ್ಪು, ತರಕಾರಿ, ಕಾಳು ಈ ರೀತಿ ಏನೇನಿದೆ ಎಲ್ಲನೂ ತೆಗ್ದಿಟ್ಟಿದ್ರು. ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಜಾತ್ರೆಯಲ್ಲಿ ತೊಗೊಂಬಂದಿರೋ ಐಟಮ್ಸು, ಪಾಪುದು, ನಾನೇನು ತೊಗೊಳ್ಳಿಲ್ಲ, ಜಸ್ಟ್ ಬ್ಯಾಂಗಲ್ಸು, 1-2 ಕ್ಲಿಪ್ಸ್ ಅಷ್ಟೇ. ಫೈನಲಿ ನೋಡಿ ಬಸ್ಸಲ್ಲಿ ಹೊರಟೆ. ಬೇಗ ಹೋಗಬೇಕು, ಲೇಟ್ ಆದರೆ ಮತ್ತೆ ಅವಳು ಫೀಲ್ ಮಾಡ್ಕೋತಾಳೆ. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ಈ ಜಾತ್ರೆದು ತುಂಬಾ ಮೆಮೊರೀಸು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.